ನಿಮ್ಮ ಮಗು ಹುಟ್ಟಿದ 1ನೇ ದಿನದಿಂದ ಮತ್ತು ಅವರು 10 ವರ್ಷ ಒಳಗಿದ್ದರೆ ಈ ಯೋಜನೆಯಲ್ಲಿ ಅಕೌಂಟ್ ನ ಓಪನ್ ಮಾಡಬಹುದು. ಈ ಯೋಜನೆಯ ಅವಧಿಯು 21 ವರ್ಷ ಆಗಿರುತ್ತದೆ. ಮತ್ತು ಈ ಯೋಜನೆಯಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು? ನಾವು ಈ ಯೋಜನೆಯಲ್ಲಿ ಮಿನಿಮಮ್ ವರ್ಷಕ್ಕೆ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಮ್ಯಾಕ್ಸಿಮಮ್ ಬಂದು 1,50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೀವು ಮಂತ್ಲಿ 2,000, 3,000, 5,000 ಎಷ್ಟು ಅಮೌಂಟ್ ಬೇಕಾದ್ರೂ ನೀವು ಈ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಟೋಟಲ್ ಆಗಿ ಆ ಇಯರ್ ತಗೊಂಡ್ರೆ ನಾವು ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಒಂದು ವರ್ಷದಲ್ಲಿ 1,50,000 ರೂಪಾಯಿ ಜಾಸ್ತಿ ಮೀರಿರಬಾರದು. ನೀವು ಈ ಯೋಜನೆಯಲ್ಲಿ ಯಾವಾಗಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ತಿಂಗಳ 5ನೇ ತಾರೀಕು ಒಳಗಡೆನೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಆವಾಗ ನಿಮ್ಗೆ ಅಮೌಂಟ್ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಈ ಯೋಜನೆಯಲ್ಲಿ ನಮ್ಗೆ ವರ್ಷಕ್ಕೆ 8.2% ಬಡ್ಡಿ ಬರುತ್ತೆ. ಈ ಯೋಜನೆಯಲ್ಲಿ ಟ್ಯಾಕ್ಸೇಷನ್ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡುವ ಅಮೌಂಟ್ ಗೆ ವರ್ಷಕ್ಕೆ 1,50,000 ವರೆಗೂ ಸೆಕ್ಷನ್ 80C ಅಲ್ಲಿ ನಮ್ಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಸಿಗುತ್ತೆ. ಮತ್ತು ನಮ್ಗೆ ಫೈನಲ್ ಆಗಿ ಸಿಗೋ ಅಮೌಂಟ್ ಗೆ 1 ರೂಪಾಯಿ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ.